ಏನಮ್ಮ ಇದು ನಿಮಗೆ ಯಾವಾಗ ಗೊತ್ತಾಯ್ತು? ಸರ್ ಬೆಳಗ್ಗೆ 8 ಗಂಟೆಗೆ ಹೋದೆ ನಾನು ಕೆಲಸಕ್ಕೆ. ಎಬ್ಬರಿಸ್ಬಿಟ್ಟು ಕದ ಹಾಕ್ಯಳಮ್ಮ ಹುಡುಗರು ಈಚೆಗೆ ಬರ್ತವೆ ಅಂತ ಹೇಳೋದೆ. ಬಂದು ಕದ ಹಾಕ್ಯಂತು ಕೆಲ್ಸಕ್ಕೆ ಹೋದೆ. ಇನ್ನಿಂದ 6 ಗಂಟೆಗೆ ಬರೋದು ನಾನು. ಅಷ್ಟೇ ಅಷ್ಟೇ ನಮ್ಮ ಮಗ ಬಂದು ಫೋನ್ ಮಾಡ್ದೆ ನನಗೆ, ಈ ಥರ ಈಜಿ ಇಲ್ಲ ಅಂತ. ಅಲ್ಲಿ 3:30 ಆಗಿತ್ತು. ಫೋನ್ ಮಾಡ್ದೆ, ಈಜಿ ಇಲ್ಲ ಎಲ್ಲ ಅವಳು ನೋಡು ಬಾ ಬೇಗ ಅಂತ. ಅಷ್ಟೇ ನನಗೆ ಡೈಲಿ 6 ಗಂಟೆಗೆ ನಾನು ಬರ್ತಿದ್ದು ಸರ್. ಏನಾಗಿತ್ತು ಅಂತ ಹೇಳಿ? ಚೆನ್ನಾಗೇ ಇಲ್ಲ, ಎಲ್ಲ ಚೆನ್ನಾಗೇ ಇಲ್ಲ. ನೆನ್ನೆಲ್ಲ ಚೆನ್ನಾಗಿ ಅಡುಗೆ ಮಾಡಿಲ್ಲ, ಎಲ್ಲ ಮಾಡಿದ್ದು. ಬೆಳಗ್ಗೆನೂ ಎಬ್ಬರಿಸಿ ಮಾತಾಡಿಸ್ಬಿಟ್ಟು ಕದ ಹಾಕ್ಯಮ್ಮ ಹುಡುಗರು ಈಚೆಗೆ ಬರ್ತವೆ ಅಂತ ಹೇಳ್ಬಿಟ್ಟು ಹೋಗಿದ್ದೀನಿ. ಬಂದು ಕದ ಹಾಕ್ಯಂಡು ಗ್ಯಾಸ್ ನೋಡಮ್ಮ ಆಪ ಇದ್ದಂಗೆ ಅಂತ. ಮದುವೆಗೆ ಎಷ್ಟು ವರ್ಷ ಆಗಿತ್ತಮ್ಮ? 6 ವರ್ಷ ಆಯಿತು ಅವ್ರದ್ದು. ಹೆಂಗಿದ್ರು ಮನೇಲಿ ಸೊಸೆ? ಚೆನ್ನಾಗಿರಿ ಸರ್. ನಾನು ಕೆಲಸದಿಂದ ಮನೆಗೆ ಬಂದರೆ ಟೀ ತೊಗೊಂಡು ಮುಂದೆ ಕೊಡೋರು, ಮುಂದಕ್ಕೆ ಅಡುಗೆ ಮಾಡ್ಕೊಂಡು ಹೋಗೋದು. ನಾನು ಏನು ಕೆಲಸನೂ ಮಾಡ್ತಿಲ್ಲ ಸರ್, ಅವಳದು ಎಲ್ಲ ಮಾಡೋಳು ಸರ್. ನಮಗೆ ನಾನು ಅಷ್ಟೇ ಒಂದು ಬೈದಾಳೆಲ್ಲ ಕೇಳಿ ಅವರು ಎಲ್ಲರೂ ಅವರೇ ಒಂದು ಮಾತು ಮಗಳ ಥರ ನೋಡ್ಕೊಂಡಿದ್ದೇನು. ಅಲ್ಲ ಇಷ್ಟು ಚೆನ್ನಾಗಿತ್ತು, ಮಗಳ ಥರ ನೋಡ್ಕೊಂಡಿದ್ದೆ ಸರ್. ಒಂದು ಏನು ಊರಿಗೆ ಹೋಗ್ಬೇಕು ಅನ್ನೋ ಕಳ್ಸ್ಕೊಡಿ. ನೀವು ಏನು ಕೇಳ್ತಾ ಇದು ಮಾಡ್ತಿರ್ಲಿಲ್ಲ ಸರ್. ಏನು ಕೆಲಸ ಏನಾದ್ರು ಗೊತ್ತಾಯ್ತು? ಇಲ್ಲ ಸರ್, ನಿಮ್ಗೇನು ಗೊತ್ತಿಲ್ಲ ಸರ್. ಬೆಳಗ್ಗೆ ಕೆಲ್ಸಕ್ಕೆ ಹೋದ ನಾನು. ಮನೇಲಿ ಎಲ್ಲರೂ ಕೆಲಸಕ್ಕೆ ಹೋಗ್ತೀರಾ? ಇಲ್ಲ, 2 ಮಕ್ಕಳು ನಾನು. ಯಾರ್ಯಾರು ಮನೇಲಿ ಇರ್ತಾರೆ? ನಮ್ಮ ಯಜಮಾನ, ಸೊಸೆ, ಮೊಮ್ಮಕ್ಕಳು. ನಿಮ್ಮ ಯಜಮಾನ್ರು ಇರಲಿಲ್ವಾ ಇನ್ಸಿಡೆಂಟ್? ಬೆಳಗ್ಗೆ ಇರಲಿಲ್ಲ. ಬೆಳಗ್ಗೆ ನನ್ನ ಜೊತೆಲಿ ಬಂದು ಕೆಲಸಕ್ಕೆ ಅದೆಲ್ಲ ಹೋಗ್ಬೇಕು ಅಂತ ಓಕೆ. ಅದಾದಮೇಲೆ ಈ ಥರ ಆಗಿರೋದು. ಏನು ಮಕ್ಕಳೇನಾದ್ರು ಹೋಗಿ ಅದೇ ಸರ್, ಅದೇ 2-3 ಸತಿ ಹುಡುಗರು ಬಗ್ನೊಳಗೋದು ಬರೋದು. ನಾನು ಗಾಬರಿ ಮಾಡಿದ್ದೆ. ನೀರು ಬಿಟ್ಟಾಗ ನಮ್ಮ ಯಜಮಾನ ಕದ ಹಾಕೊಂಬಿಡು ಈಚೆಗೆ ಬಿಟ್ಟ ಸೊಂಪು ಎತ್ತಬೇಡ ಅಂತ ಹೇಳಿದ್ದೆ. ಬಿಡಿಸಿಲ್ಲ ಸರ್. ಇವರೇ ಆನ್ ಮಾಡೋರು ಇದು ಮಾಡೋರು. ಹಂಗೇನು ಬೆಳಗ್ಗೆ ನೀರು ಇರ್ಲಿವಲ್ಲ, ಹಂಗೆ ಆ ಥರ ಏನೋ ಮಾಡ್ಕೊಂಡೆ. ಹಂಗೆ ಬಿದ್ದದ ಮೊಗ ಬಿದ್ದು ನಾನು ಸುಮ್ಮನೆ ಬಿಡ್ತಾರ ಅಂತ ಏನೋ ಮಾಡ್ಕೊಂಡೇನೋ. ಅದೇ ಏನು ಹೇಳ್ತೀರಮ್ಮ, ಈ ಥರ ಹಿಂಗೆ ಇನ್ಸಿಡೆಂಟ್ ಆಗ್ಬಿಟ್ಟಿದೆ? ಇದ್ದಿದ್ದೆ ಇಬ್ಬರು ಮಕ್ಕಳು ಸರ್. ಇಲ್ಲ, ಇದ್ದಿದ್ದೆ ಇಬ್ಬರು ಸರ್. 6 ಜನ ಮಕ್ಕಳು, 5 ವರ್ಷ ಮಕ್ಕಳು. ಈ ಸ್ಕೂಲಿಗೆ ಸೇರಿಸ್ಬೇಕಾಯ್ತು. ನಿಮ್ಗೆ ಎಷ್ಟು ಜನ ಮಕ್ಕಳು? 2 ಗಂಡು ಮಕ್ಕಳು. ಅಲ್ಲ ನಿಮಗೆ? 2 ಇಬ್ಬರಿದ್ದು. ಅವರು ಬೆಂಗಳೂರು ಮದುವೆ ಆಗಿದೆ. ಇವನು ಬೆಂಗಳೂರಲ್ಲಿ ಅವರೇ. ಅವನು 15 ಇಲ್ಲಿ ನಮ್ಮ ಜೊತೆ. ಏನು ಹೇಳ್ತೀರಮ್ಮ, ಏನು ಆಗೋಯ್ತು ಮನೇಲಿ? ನೋಡಿ ಸರ್, ನೀವೇ ನೋಡ್ಬೇಕು. ನಿಮ್ಮ ಹೆಸರು? ರೇಣುಕಮ್ಮ. ಏನಮ್ಮ ನಿಮಗೆ ಯಾವಾಗ ಗೊತ್ತಾಯ್ತು? ಸರ್ ಬೆಳಗ್ಗೆ 8 ಗಂಟೆಗೆ ಹೋದೆ ನಾನು ಕೆಲಸಕ್ಕೆ. ಎಬ್ಬರಿಸ್ಬಿಟ್ಟು ಕದ ಹಾಕ್ಯಳಮ್ಮ ಹುಡುಗರು ಈಚೆಗೆ ಬರ್ತವೆ ಅಂತ ಹೇಳೋದೆ. ಬಂದು ಕದ ಹಾಕ್ಯಂತು ಕೆಲ್ಸಕ್ಕೆ ಹೋದೆ. ಇನ್ನಿಂದ 6 ಗಂಟೆಗೆ ಬರೋದು ನಾನು. ಅಷ್ಟೇ ನಮ್ಮ ಮಗ ಬಂದು ಫೋನ್ ಮಾಡ್ದೆ ನನಗೆ, ಈ ಥರ ಈಜಿ ಇಲ್ಲ ಅಂತ. ಅಲ್ಲಿ 3:30 ಆಗಿತ್ತು. ಫೋನ್ ಮಾಡ್ದೆ, ಈಜಿ ಇಲ್ಲ ಎಲ್ಲ ಅವಳು ನೋಡು ಬಾ ಬೇಗ ಅಂತ. ಅಷ್ಟೇ ನನಗೆ ಡೈಲಿ 6 ಗಂಟೆಗೆ ನಾನು ಬರ್ತಿದ್ದು ಸರ್. ಏನಾಗಿತ್ತು ಅಂತ ಹೇಳಿ? ಚೆನ್ನಾಗೇ ಇಲ್ಲ, ಎಲ್ಲ ಚೆನ್ನಾಗೇ ಇಲ್ಲ. ನೆನ್ನೆಲ್ಲ ಚೆನ್ನಾಗಿ ಅಡುಗೆ ಮಾಡಿಲ್ಲ, ಎಲ್ಲ ಮಾಡಿದ್ದು. ಬೆಳಗ್ಗೆನೂ ಎಬ್ಬರಿಸಿ ಮಾತಾಡಿಸ್ಬಿಟ್ಟು ಕದ ಹಾಕ್ಯಮ್ಮ ಹುಡುಗರು ಈಚೆಗೆ ಬರ್ತವೆ ಅಂತ ಹೇಳ್ಬಿಟ್ಟು ಹೋಗಿದ್ದೀನಿ. ಬಂದು ಕದ ಹಾಕ್ಯಂಡು ಗ್ಯಾಸ್ ನೋಡಮ್ಮ ಆಪ ಇದ್ದಂಗೆ ಅಂತ. ಮದುವೆಗೆ ಎಷ್ಟು ವರ್ಷ ಆಗಿತ್ತಮ್ಮ? 6 ವರ್ಷ ಆಯಿತು ಅವ್ರದ್ದು. ಹೆಂಗಿದ್ರು ಮನೇಲಿ ಸೊಸೆ? ಚೆನ್ನಾಗಿರಿ ಸರ್. ನಾನು ಕೆಲಸದಿಂದ ಮನೆಗೆ ಬಂದರೆ ಟೀ ತೊಗೊಂಡು ಮುಂದೆ ಕೊಡೋರು, ಮುಂದಕ್ಕೆ ಅಡುಗೆ ಮಾಡ್ಕೊಂಡು ಹೋಗೋದು. ನಾನು ಏನು ಕೆಲಸನೂ ಮಾಡ್ತಿಲ್ಲ ಸರ್, ಅವಳದು ಎಲ್ಲ ಮಾಡೋಳು ಸರ್. ನಾನು ಅಷ್ಟೇ ಒಂದು ಬೈದಾಳೆಲ್ಲ ಕೇಳಿ ಅವರು ಎಲ್ಲರೂ ಅವರೇ ಒಂದು ಮಾತು ಮಗಳ ಥರ ನೋಡ್ಕೊಂಡಿದ್ದೇನು. ಅಲ್ಲ ಇಷ್ಟು ಚೆನ್ನಾಗಿತ್ತು, ಮಗಳ ಥರ ನೋಡ್ಕೊಂಡಿದ್ದೆ ಸರ್. ಒಂದು ಏನು ಊರಿಗೆ ಹೋಗ್ಬೇಕು ಅನ್ನೋ ಕಳ್ಸ್ಕೊಡಿ. ನೀವು ಏನು ಕೇಳ್ತಾ ಇದು ಮಾಡ್ತಿರ್ಲಿಲ್ಲ ಸರ್. ಏನು ಕೆಲಸ ಏನಾದ್ರು ಗೊತ್ತಾಯ್ತು? ಇಲ್ಲ ಸರ್, ನಿಮ್ಗೇನು ಗೊತ್ತಿಲ್ಲ ಸರ್. ಬೆಳಗ್ಗೆ ಕೆಲ್ಸಕ್ಕೆ ಹೋದ ನಾನು. ಮನೇಲಿ ಎಲ್ಲರೂ ಕೆಲಸಕ್ಕೆ ಹೋಗ್ತೀರಾ? ಇಲ್ಲ, 2 ಮಕ್ಕಳು ನಾನು. ಯಾರ್ಯಾರು ಮನೇಲಿ ಇರ್ತಾರೆ? ನಮ್ಮ ಯಜಮಾನ, ಸೊಸೆ, ಮೊಮ್ಮಕ್ಕಳು. ನಿಮ್ಮ ಯಜಮಾನ್ರು ಇರಲಿಲ್ವಾ ಇನ್ಸಿಡೆಂಟ್? ಬೆಳಗ್ಗೆ ಇರಲಿಲ್ಲ. ಬೆಳಗ್ಗೆ ನನ್ನ ಜೊತೆಲಿ ಬಂದು ಕೆಲಸಕ್ಕೆ ಅದೆಲ್ಲ ಹೋಗ್ಬೇಕು ಅಂತ. ಓಕೆ. ಅದಾದಮೇಲೆ ಈ ಥರ ಆಗಿರೋದು. ಏನು ಮಕ್ಕಳೇನಾದ್ರು ಹೋಗಿ ಅದೇ ಸರ್, ಅದೇ 2-3 ಸತಿ ಹುಡುಗರು ಬಗ್ನೊಳಗೋದು ಬರೋದು. ನಾನು ಗಾಬರಿ ಮಾಡಿದ್ದೆ. ನೀರು ಬಿಟ್ಟಾಗ ನಮ್ಮ ಯಜಮಾನ ಕದ ಹಾಕೊಂಬಿಡು ಈಚೆಗೆ ಬಿಟ್ಟ ಸೊಂಪು ಎತ್ತಬೇಡ ಅಂತ ಹೇಳಿದ್ದೆ. ಬಿಡಿಸಿಲ್ಲ ಸರ್. ಇವರೇ ಆನ್ ಮಾಡೋರು ಇದು ಮಾಡೋರು. ಹಂಗೇನು ಬೆಳಗ್ಗೆ ನೀರು ಇರ್ಲಿವಲ್ಲ, ಹಂಗೆ ಆ ಥರ ಏನೋ ಮಾಡ್ಕೊಂಡೆ. ಹಂಗೆ ಬಿದ್ದದ ಮೊಗ ಬಿದ್ದು ನಾನು ಸುಮ್ಮನೆ ಬಿಡ್ತಾರ ಅಂತ ಏನೋ ಮಾಡ್ಕೊಂಡೇನೋ. ಅದೇ ಏನು ಹೇಳ್ತೀರಮ್ಮ, ಈ ಥರ ಹಿಂಗೆ ಇನ್ಸಿಡೆಂಟ್ ಆಗ್ಬಿಟ್ಟಿದೆ? ಇದ್ದಿದ್ದೆ ಇಬ್ಬರು ಮಕ್ಕಳು? ಸರ್. ಇಲ್ಲ, ಇದ್ದಿದ್ದೆ 2 ಸರ್. 6 ಜನ ಮಕ್ಕಳು, 5 ವರ್ಷ ಮಕ್ಕಳು. ಈ ಸ್ಕೂಲಿಗೆ ಸೇರಿಸ್ಬೇಕಾಯ್ತು. ನಿಮ್ಗೆ ಎಷ್ಟು ಜನ ಮಕ್ಕಳು? 2 ಗಂಡು ಮಕ್ಕಳು. ಅಲ್ಲ ನಿಮಗೆ? 2 ಇಬ್ಬರಿದ್ದು. ಅವರು ಬೆಂಗಳೂರು ಮದುವೆ ಆಗಿದೆ. ಇವನು ಬೆಂಗಳೂರಲ್ಲಿ ಅವರೇ. ಅವನು 15 ಇಲ್ಲಿ ನಮ್ಮ ಜೊತೆ. ಏನು ಹೇಳ್ತೀರಮ್ಮ, ಏನು ಆಗೋಯ್ತು ಮನೇಲಿ? ನೋಡಿ ಸರ್, ನೀವೇ ನೋಡ್ಬೇಕು. ನಿಮ್ಮ ಹೆಸರು? ರೇಣುಕಮ್ಮ.